ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶನಿವಾರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರನ್ನೆಲ್ಲ ತೊಳೆದು ಪೂಜೆ ಮಾಡಿ ನಾನು ಕಲರ್ ಹೂವು ತಂದಿದ್ದರು, ಗುಲಾಬಿ ಮತ್ತು ಯೆಲ್ಲೋ ಕಲರ್ ಗುಲಾಬಿ ತಂದಿದ್ದರು. ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು. ನಾನು ಎರಡು ಕಾಂಬಿನೇಷನಲ್ಲಿ ಹೂವು ಮಾಡಿಸಿ ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡಿ ನಾನು ಇಲ್ಲಿ ನಮ್ಮ ಏರಿಯಾದಲ್ಲೇ ಶಾಂತಿನಗರದಲ್ಲಿ ಪ್ರಕೃತಿ ಮಹಿಳಾ ಸಮಾಜದಿಂದ ವುಮೆನ್ಸ್ ಡೇ ಆಚರಿಸಿದ್ರು. ಹಂಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು 3 ಗಂಟೆಗೆ. ಹಂಗಾಗಿ ಬೇಗನೆ ಎಲ್ಲ ಪೂಜೆ ಮುಗಿಸಿ ಮೂಲಂಗಿ ಬೇಳೆ ಸಾರು ಮಾಡಿ ಊಟ ಎಲ್ಲ ಮಾಡ್ಕೊಂಡು ನಾನು ಅಲ್ಲಿಗೆ ಹೋಗಬೇಕಿತ್ತು ಅಂತ ಹೋದೆ. ಅಲ್ಲಿಗೆ ಹೋಗಿ ಅಲ್ಲಿ ಫಂಕ್ಷನ್ಗೆ ಶುರುವಾಗಿತ್ತು ನಾವು ಹೋಗೋಷ್ಟೊಳಗಡೆ. ಹಮ್ಮಿಕೊಳ್ಳಲಾಗುತ್ತದೆ. ರಥಸಪ್ತಮಿ ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗಳನ್ನ ಯಶಸ್ವಿಯ ಹಾಗೂ ಮಹಿಳಾ ದಿನಾಚರಣೆಗಳನ್ನು ತಪ್ಪದೆ ಪ್ರತಿ ವರ್ಷವೂ ಸಹ ಅಲ್ಲಿ ಮಹಿಳೆಯರು ಎಲ್ಲ ಥರ ಪ್ರೋಗ್ರಾಮು ಮಾಡ್ತಾರೆ. ಒಬ್ಬರು ಡ್ಯಾನ್ಸ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಒಂದು 10 ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು, ಒಂದು 1/4 ಗಂಟೆ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು ಭರತನಾಟ್ಯ ಡ್ಯಾನ್ಸು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ತುಂಬಾ ನೋಡಿದ್ರೆ ಸುಸ್ತಾಗ್ಬಿಡ್ತು ಅವ್ರಿಗೆ, ಅಷ್ಟು ಚೆನ್ನಾಗಿ ಮಾಡಿದ್ರು. ಹಾಗೆ ಅಲ್ಲೇ ತುಂಬ ಫಂಕ್ಷನೆಲ್ಲ ಇಟ್ಕೊಂಡಿರ್ತಾರೆ ಯಾವಾಗ್ಲೂ. ವರ್ಷದಲ್ಲಿ ಏನು ದಿನಾಚರಣೆ ನಡೆಯುತ್ತೆ ಅದನ್ನೆಲ್ಲ ಅವರು ವರದಿ ಹೇಳ್ತಾಯಿದ್ರು ಒಬ್ಬರು. ಹಾಗೆಯೇ ಇನ್ನೂ ಎಲ್ಲರೂ ನೋಡಿ ಎಲ್ಲ ಸೇಮ್ ಸೀರೆ ಉಟ್ಟಿದ್ದಾರೆ. ಹಂಗೆ ಆ ಸೀರೆಗಳನ್ನ ತುಂಬ ಚೆನ್ನಾಗಿ ಕಾಣ್ತಿದ್ರು ಎಲ್ಲರೂ. ಅಲ್ಲಿ ಒಂದು 25 ಜನ ಇದ್ದಾರೆ ಅಲ್ಲಿ ಪ್ರಕೃತಿ ಮಹಿಳಾ ಸಮಾಜದಲ್ಲಿ. ಹಂಗೆ ನಮಗೂ ಸೇರ್ಕೊಳ್ಳಿ ಅಂದಿದ್ದಾರೆ. ನಾವು ವರ್ಷನೂ ಹೋಗ್ತೀವಿ. ಹೋಗ್ಬಿಟ್ಟು ಅಲ್ಲಿ ಆಟ ಎಲ್ಲ ಆಡಿಸ್ತಾರೆ, ಗೇಮೆಲ್ಲ. ಹಂಗಾಗಿ ಗೇಮೆಲ್ಲ ಆಡಿ ಪ್ರೈಝು ತಗೊಂಡಿದ್ದೀನಿ 2-3 ವರ್ಷ. ಈಗ ನೋಡಿ ನೋಡೋಕ್ಕೆ ಬಂದಿದ್ದೀನಿ ಅಷ್ಟೇ. ಈ ಸಲ ಗೇಮ್ ಏನಿರಲಿಲ್ಲ. ಅವರಿಗೆ ಡ್ಯಾನ್ಸು, ಹಾಡು ಎಲ್ಲ ಇತ್ತು, ಕೋಲಾಟ ಇತ್ತು. ಕೋಲಾಟನೂ ತುಂಬ ಚೆನ್ನಾಗಿ ಮಾಡ್ತಾರೆ, ನಾಟಕ ಮಾಡ್ತಾರೆ, ಎಲ್ಲ ಥರನೂ ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ಅಲ್ಲಿ ನೋಡಬೇಕು ಅನ್ನೋ ಖುಷಿಗೆ ನಾವು ಹೋಗಿದ್ವಿ. ಈಗ ನೋಡಿ ಕೋಲಾಟ ಮಾಡ್ತಿದ್ದಾರೆ. ಕೋಲಾಟ ಎಷ್ಟು ಚೆನ್ನಾಗಿ, ಯಾವ ವಯಸ್ಸು ಕೇಳಲ್ಲ, ಏನು ಕೇಳಲ್ಲ. ಕೋಲಾಟ ಅಂತೂ ಎಲ್ಲರೂ ಮಾಡ್ಬೋದು. ಆದರೆ ನಾವಂತೂ ಸ್ಟೇಜ್ ಫೀವರ್ ಇರಬಾರ್ದು ಅಷ್ಟೇ. ತುಂಬ ಚೆನ್ನಾಗಿ ಕೋಲಾಟ ಮಾಡಿದ್ರು. ಒಂದು 8 ಜನ ಮಾಡಿದ್ರು. ಪ್ರಕೃತಿ ಮಹಿಳಾ ಸಮಾಜದಲ್ಲಿ ನಮಗೆ ಗೊತ್ತಿರೋರು ತುಂಬ ಜನ ಇದ್ದಾರೆ. ನಿರ್ಮಲಕ್ಕ, ಹಾಗೆ ಗಗನ ಮತ್ತು ಇನ್ನೂ ಪ್ರೇಮ ಅನ್ನೋರು ಅಷ್ಟೇ. ಅವರು ನಮ್ಮ ಗೊರೂರಲ್ಲೇ ಇದ್ದಿದ್ದು, ಅವರು ಯಜಮಾನ್ರು ಮಾಸ್ಟ್ರ್ ಆಗಿದ್ದರು. ಹಂಗಾಗಿ ಆವಾಗಿಂದ ಗೊತ್ತು ಅವ್ರು ನಮಗೆ. ಹಂಗಾಗಿ ಗಗನ ಮತ್ತು ನಿರ್ಮಲಕ್ಕ ನಮ್ಮನ್ನು ಕರೆದಿದ್ರು. ಆವಾಗ ನಾವು ಹೋಗಿದ್ದೀವಿ. ವರ್ಷನೂ ಕರೀತಾರೆ, ಹೋಗ್ತೀವಿ. ತುಂಬ ಚೆನ್ನಾಗಿ ಮಾಡ್ತಾರಲ್ಲಿ. ಹಾಗೆ ಆ ಸಮಾಜದಲ್ಲಿ ಎಲ್ಲ ಥರ ಪ್ರೋಗ್ರಾಮು ಮಾಡ್ತಾರೆ. ಎಲ್ಲ ಕಡೆ ಭಜನೆಗೆ ಹೋಗ್ತಾರೆ, ಎಲ್ಲ ಗ್ರೂಪು ಭಜನೆ ಹಾಡ್ಗಳು ಹೇಳ್ತಾರೆ. ಹಾಸನಾಂಬ ದೇವಸ್ಥಾನ ಓಪನ್ ಆದಾಗ ಹೇಳ್ತಾರೆ. ಹಾಗೆಯೇ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಭಜನೆ ಮಾಡ್ತಾರೆ. ಮತ್ತು ಎಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ವಾರಕ್ಕೊಬ್ಬರು ಇಲ್ಲ ತಿಂಗಳಿಗೊಬ್ಬರು ಮನೆಯಲ್ಲೂ ಕರೆದು ಅಲ್ಲೂ ಲಲಿತಾ ಸಹಸ್ರನಾಮ ಅವೆಲ್ಲನೂ ಭಜನೆ ಮಾಡಿಸ್ತಾರೆ. ಅದರಲ್ಲಿ ಮಾಡಿಸೋದ್ರಿಂದ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಂಗಾಗಿ ಅವ್ರವ್ರ ಮನೆಗೆ ಕರೆದು ಅವ್ರ ಮನೆ ಏನೇನು ಆತಿಥ್ಯ ಇದೆ ಸ್ವೀಕರಿಸ್ಬೋದು. ಯಾರ ಮನೆಗೆ ಬೇಕಾದ್ರೂ ಕರಿಬೋದು, ಬರ್ತಾರೆ, ಬಂದು ಭಜನೆ ಎಲ್ಲ ಮಾಡ್ತಾರೆ ಅವರು. ಈಗ ಒಂದು 4 ಜನ ಸೇರಿಕೊಂಡು ನಾಟಕ ಮಾಡ್ತಿದ್ದಾರೆ. ಏನು ನಾಟಕದ್ದು ಇದು ಅಂದರೆ ಅತ್ತೆ, ಸೊಸೆ, ಮಗ ಮತ್ತು ಯಾವ ಥರ ಬಾಂಧವ್ಯ ಇರುತ್ತೆ. ಮಗ ಎಷ್ಟು ಪ್ರೀತಿ ಮಾಡ್ತಾನೆ ತಾಯಿನ, ಆದರೆ ಸೊಸೆಗೆ ಅತ್ತೆ ಎಷ್ಟೇ ಪ್ರೀತಿ ತೋರಿಸಿದ್ರು ಸೊಸೆ ಬುದ್ಧಿ ತೋರಿಸೇ ಬಿಡ್ತಾರೆ ಅನ್ನೋದಂಥ ಕಾನ್ಸೆಪ್ಟ್ ಇಟ್ಕೊಂಡು ನಾಟಕ ಮಾಡಿದರು. ಅಜ್ಜಿ ಪಾಠ ಮಾಡಿದರು ಒಬ್ಬರು, ತುಂಬ ಚೆನ್ನಾಗಿ ಮಾಡಿದರು. ಹಾಗೆಯೇ ಮಗನ ಪಾತ್ರ ಮಾಡಿದ್ದು ಭಾಗ್ಯ ಆಂಟಿ ಅಂತ, ಸೊಸೆ ಪಾಠ ನಿರ್ಮಲಕ್ಕ ಮಾಡಿದರು. ಇನ್ನೊಬ್ಬರು ಫ್ರೆಂಡ್ಸ್ ಪಾತ್ರ ಮಾಡಿದರು, ಇನ್ನೊಬ್ಬರು ಸೊಸೆ ಅಪ್ಪನ ಪಾತ್ರ ಮಾಡಿದರು ಪದ್ಮ ಆಂಟಿ ಅಂತ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು. ಒಂದು 1/4 ಗಂಟೆ ಈ ನಾಟಕ ನಡೀತು. ಏನೋ ಇದು ಅನಾಥಾಶ್ರಮಕ್ಕೆ ಸೇರಿಸ್ತಾರಲ್ಲ ವಯಸ್ಸಾದವ್ರನ್ನೆಲ್ಲ ಅಂತ, ಅದಕ್ಕೋಸ್ಕರ ಆ ಕಾನ್ಸೆಪ್ಟಲ್ಲಿ ನಾಟಕ ಮಾಡಿದರು. ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿ. ಅಜ್ಜಿ ಅಂತೂ ತುಂಬ ಚೆನ್ನಾಗಿ ಮಾಡ್ತು, ಅಜ್ಜಿ ಪಾತ್ರ ಮಾಡಿದ್ದು. ಅವ್ರಿಗೆ ಅಜ್ಜಿ ಆಗಿಲ್ಲ, ಆದ್ರೂ ವಯಸ್ಸಿದೆ, ಆದರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಗೆಸ್ಟ್ಗಳನ್ನ ಕರೆಸಿದ್ರು. ಅಲ್ಲಿ ಮೇನ್ ಅಧ್ಯಕ್ಷತೆಯನ್ನು ಇವ್ರು ನೋಡ್ಕೋತಾರೆ, ಪ್ರೇಮ ಅನ್ನೋರು ನೋಡ್ಕೋತಾರೆ. ಹಾಗೆ ಭವ್ಯ ಅನ್ನೋರು ನೋಡ್ಕೋತಾರಂತೆಲ್ಲ ಈ ಥರದ್ದೆಲ್ಲ ಪ್ರೋಗ್ರಾಮ್ಗಳನ್ನ. ಹಾಗೆ ಅವ್ರ ಚೀಫ್ ಗೆಸ್ಟ್ಗಳನ್ನೂ ಒಂದು 4 ಜನ ಬಂದಿದ್ದರು. ಅವರು ಅಷ್ಟಾಗಿ ಕಾಣಿಸ್ತಿಲ್ಲ. ಸ್ಟೇಜ್ ಅಷ್ಟು ಎತ್ತರ ಇಲ್ಲ, ಮಾಮೂಲಿ ಥರನೇ ಸಮವಾಗಿದೆ. ಹಂಗಾಗಿ ಅಷ್ಟು ಕಾಣಿಸ್ತಿಲ್ಲ ಅವರು ಶಾಂತಿನಗರದವರೇ ಅವರು. ಹಾಗೆ ಇನ್ನೊಬ್ಬರು ಕವಿಯತ್ರಿ ಅವರು, ಹಾಗೆ ಇನ್ನೊಬ್ಬರು ಅಲ್ಲೇ ಗೊತ್ತಿರೋರು. ಹಂಗೆ ಎಲ್ಲರದ್ದು ಅವ್ರದ್ದೆಲ್ಲ ಭಾಷಣ ಇತ್ತು. ಫಸ್ಟ್ ಒಬ್ರದ್ದು ಭಾಷಣ ಆಯಿತು. ಆಗ ಇನ್ನೊಬ್ರದ್ದು ಈಗ ನಾಟಕ ಎಲ್ಲ ಮುಗಿತಾ ಇದೆ. ಇನ್ನೇನು ನಾಟಕದಲ್ಲಿ ತುಂಬ ಅರ್ಥವಾಗೋಂಥದ್ದಿತ್ತು. ತುಂಬ ಚೆನ್ನಾಗಿ ಮಾತಾಡಿದ್ರು. ನಿರ್ಮಲಕ್ಕನೂ ಅಷ್ಟೇ. ಹಾಗೆಯೇ ಅವರು ಸೊಸೆಗೆ ತಾಯಿ ಅತ್ತೆ ಇದ್ರದ್ದು ಸಿದ್ದರಾಮಯ್ಯ ದುಡ್ಡು ಕೊಡ್ತಾನಲ್ಲ 2,000 ರೂಪಾಯಿ, ಅದನ್ನೆಲ್ಲ ಕೂಡಿಸಿ ಸೊಸೆಗೆ ಕೊಡ್ತಾರೆ. ಸೊಸೆಗೆ ಕೊಟ್ಟರು, ಸೊಸೆ ಇಸ್ಕೊಂಬಿಟ್ಟು ಆಮೇಲೆ ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ. ಹಂಗಾಗಿ ಒಂದು ಲೋಟ ಕಾಫಿನೂ ಕೊಡೋಲ್ಲ, ಆ ಥರದಲ್ಲಿ ಇದು ಮಾಡ್ತಾರೆ. ಹಂಗಾಗಿ ಆ ಮಗನಿಗೆ ಕೋಪ ಬಂದ್ಬಿಟ್ಟು ಆಮೇಲೆ ಹೆಂಡ್ತಿಗೆಲ್ಲ ಬೈದು ಹೋಗಿ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಅವಾಗ ಒಂದಾಗ್ತಾರೆ ಎಲ್ಲರೂ. ಆಗ ಫ್ರೆಂಡ್ ಕಂಡಿಡ್ದು ನಿಮ್ಮ
ಇವರು ಅತ್ತೆಯಲ್ಲಿದ್ದಾರೆ ಅಂತ ಕಂಡುಹಿಡ್ದು ಈಗ ಒಂದು ಸ್ಟೋರಿ ಗೊತ್ತಲ್ವ, ಯಾವುದೇ ಒಂದು ಸ್ಟೋರಿ ಅತ್ತೆ ಸೊಸೆದೆಲ್ಲ ಆ ಥರನೇ ಕಾನ್ಸೆಪ್ಟ್ ಇತ್ತು, ಚೆನ್ನಾಗಿತ್ತು. ಹಾಗೆ ಒಂದು ಹಾಡು ಹೇಳಿದ್ರು. ದಿವ್ಯಾ ಹಾಗೂ ಇನ್ನೊಬ್ಬರು ಫ್ರೆಂಡ್ಸು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಒಂದು 2-3 ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು ಅವರು. ತುಂಬ ಚೆನ್ನಾಗಿತ್ತು ಅವ್ರ ಡ್ಯಾನ್ಸು. ಡ್ಯಾನ್ಸ್ ಮಾಡೋಕ್ಕೂ ಅಷ್ಟೇ ಏಜ್ ಲಿಮಿಟೇ ಇಲ್ಲ, ಎಲ್ಲ ವಯಸ್ಸರು ಡ್ಯಾನ್ಸ್ ಮಾಡ್ಬೋದು. ಈಗಂತೂ ಮುಂಚೆ ಎಲ್ಲ ನಾಚ್ಕೊಳ್ಳೋರು ಡ್ಯಾನ್ಸ್ ಮಾಡೋಕ್ಕೆಲ್ಲ. ಮುಂಚೆಲ್ಲ ಸೆಲೆಕ್ಟೆಡ್ ಯಾರಾರ ಮಾತ್ರ ಒಬ್ಬೊಬ್ಬರು ಮಾಡ್ತಾಯಿದ್ರು. ಈಗೇನಿಲ್ಲ, ಪ್ರತಿಯೊಬ್ಬರೂ ಡ್ಯಾನ್ಸ್ ಮಾಡ್ತಾರೆ. ಒಂದು ವಯಸ್ಸಾದರೂ ಅಷ್ಟೇ, ಒಂದು 2 ಸ್ಟೆಪ್ಪಾದ್ರು ಹಾಕ್ತಾರೆ. ಯಾವುದಕ್ಕೂ ಹಂಚ್ಕೊಳ್ಳಲ್ಲ, ಹಂಚ್ಕೋಬಾರ್ದು. ಮನಸ್ಸಲ್ಲಿ ಏನಿರುತ್ತೆ ಅದು ಖುಷಿನ ಹೊರ್ಗೆ ಹಾಕಬೇಕು. ಡ್ಯಾನ್ಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಅದು ಒಂದು ಎಕ್ಸಸೈಸ್ ಥರ ಆಗುತ್ತೆ. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಆ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಇವರು. ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಅಂತ ಹೇಳಿದ್ರು. ಶುರುವಾಗೋದೊಂದು 3:30 ಆಯಿತು. ಎಲ್ಲ ಬಂದು ಮತ್ತು ಅವರು ಮಹಿಳಾ ಸಮಾಜದಲ್ಲಿದ್ದಾರಲ್ಲ, ಅವ್ರ ಕಡೆಯವ್ರನ್ನೆಲ್ಲ ಕರೆದಿರಬೇಕು. ಎಲ್ಲರೂ ಅವ್ರ ಕಡೆಯವ್ರನ್ನ ಕರೆದಿರ್ತಾರಲ್ಲ, ಅವರೆಲ್ಲ ಅವಾಗವಾಗ ಬರ್ತಾಯಿದ್ರು. ಬಂದವ್ರಿಗೆಲ್ಲ ಕೂರಿಸ್ತಾಯಿದ್ರು ಆ ಸಂಘದವರು. ಆ ಸಂಘದವರೆಲ್ಲ ಪದಾಧಿಕಾರಿಗಳೆಲ್ಲ ಅವ್ರ ಸಂಘದವ್ರಿಗೆ ಬಂದಿರೋರನ್ನೆಲ್ಲ ಕೂರಿಸ್ತಾಯಿದ್ರು. ಚೇರ್ ವ್ಯವಸ್ಥೆ ಮಾಡಿ ಕೂರಿಸ್ತಾಯಿದ್ರು. ತುಂಬ ಜನ ಬಂದಿದ್ದರು, ಒಂದು 60 ಜನ ಬಂದಿದ್ದರು. ಚಿಕ್ಕ ಚೌಟ್ರಿ ಆದ್ರೂ ಸಾಕಷ್ಟು ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲ. ಹಾಗೆ ಇವರು ಮತ್ತೊಂದು ಕೋಲಾಟ ಆಡಿಸಿದ್ದಾರೆ. ಇವರು ಕೋಲಾಟನ ಚೆನ್ನಾಗಿ ನೋಡಿ, ಅಜ್ಜಿ ಪಾಠ ಮಾಡಿದ್ರಲ್ಲ ಅವರೇ ಮುಂದೆ ನಿಂತಿದ್ದಾರೆ. ಅವರು ಎಲ್ಲರೂ ಸೇರಿ ಕೋಲಾಟ ಆಡ್ತಿದ್ದಾರೆ. ಇನ್ನೊಂದು ಇದು ಚೆಲುವಯ್ಯ ಚೆಲುವೋ ತಾನಿ ತಂದನ ಅಂತ ಹಾಡಿಗೆ ಕೋಲಾಟ ಆಡ್ತಿದ್ದಾರೆ. ಆ ಕೋಲಾಟ ಆಡೋಕ್ಕೆ ಎಷ್ಟು ಚಂದ, ನಮಗೂ ಆಡಬೇಕು ಅನಿಸುತ್ತೆ, ನಾವು ಸೇರ್ಕೊಂಡು ಆಡಬೇಕು ಅಂತ. ನಾನು ಕೇಳಿದ್ದೆ ನಮ್ಮ ಫ್ರೆಂಡ್ನ, ಈ ಸಲ ಕೋಲಾಟ ಆಡೋದಾದ್ರೆ ನಾನು ಸೇರ್ತೀನಿ ಅಂತ. ಆದರೆ ಅಲ್ಲೇ ಜನ ಸೆಲೆಕ್ಟ್ ಆಗಿದ್ರಂತೆ, ಹಂಗಾಗಿ ನಾನು ಅವ್ರು ಕರೀಲಿಲ್ಲ. ಹಂಗಾಗಿ ಇನ್ನೊಂದು ಸಲ ಯಾವಾಗಲೂ ಚಾನ್ಸ್ ಸಿಕ್ಕಿದಾಗ ನಾನು ಕೋಲಾಟನ ಆಡಬೇಕು ಅಂದ್ಕೊಂಡಿದ್ದೀನಿ. ಕೋಲಾಟ ಅಂದರೆ ನಂಗೆ ತುಂಬ ಇಷ್ಟ ಆವಾಗಿಂದನೂ. ಆವಾಗೆಲ್ಲ ನಾವು ಕ್ಲಾಸ್ಗೆ ಹೋಗ್ಬೇಕಾದ್ರೆ ನಮ್ಮ ಮನೇಲೆಲ್ಲ ಇತ್ತು, ಕೋಲಾಟ ಆಡ್ತಿದ್ವಿ ಅವಾಗ. ಟೊಳ್ಳು ಕುಣಿತ, ಕೋಲಾಟ ಇವೆಲ್ಲ ತುಂಬ ಹಳೆಯ ಸಾಂಪ್ರದಾಯಿಕ ಡ್ಯಾನ್ಸ್ಗಳು ಈಗಲೂ ನಡ್ಸ್ಕೊಬಂದಿದ್ದಾರೆ. ಅದು ಖುಷಿಯಾಗುತ್ತೆ, ಯಾರೂ ಮರ್ತಿಲ್ಲ, ಬಿಟ್ಟಿಲ್ಲ. ಆದರೂ ಈ ಮಹಿಳಾ ಸಮಾಜದಲ್ಲಿ ವರ್ಷವೂ ಅಷ್ಟೇ 2 ಸಾಂಗು ಕೋಲಾಟದ್ದೇ ಡ್ಯಾನ್ಸ್ ಇರುತ್ತೆ ಇವ್ರದ್ದು. ಎಲ್ಲರೂ ಹಂಚ್ಕೊಳ್ಳೋದೆಲ್ಲ ಎಷ್ಟು ಚೆನ್ನಾಗಿ ಖುಷಿಯಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಸಂಘದಿಂದ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿದರು. ಈ ಶಾಂತಿನಗರಕ್ಕೆ ಯಾರ್ಯಾರು ನೀರು ಬಿಡ್ತಾರೆ ಅವ್ರಿಗೆಲ್ಲ ಕರೆದ್ಬಿಟ್ಟು ಇದು ಸನ್ಮಾನ ಮಾಡಿದರು. ಶಾಲು ಮತ್ತು ಹಣ್ಣು ಎಲ್ಲ ಕೊಟ್ಟು ಸನ್ಮಾನ ಮಾಡಿದರು. ಮತ್ತು ಅಲ್ಲಿ ಹಿರಿಯ ನಾಗರಿಕರೆಲ್ಲ ನಿಂತಿದ್ದಾರಲ್ಲ, ಅವರೆಲ್ಲ ಸಂಘದಲ್ಲಿರೋರು ಪತಿಯರು, ಹಾಗೆ ಅವರು ಅಲ್ಲೇ ಆ ಏರಿಯಾದಲ್ಲಿ ಇರೋರು ಅವರೆಲ್ಲರೂ ಸೇರಿ ಅವ್ರಿಗೆ 3 ಜನ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿದರು. ಹಾಗೆ ವರ್ಷವೂ ಮಾಡ್ತಾರಂತೆ ಈ ಥರ. ಇಲ್ಲಿ ನಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗಂತವರು. ಸಂಘದವ್ರಿಗೆಲ್ಲ ಅಲ್ಲಿ ಗೌರವ ಸಲ್ಲಿಸ್ತಾ ಇದ್ದಾರೆ. ಸುಮಾರು ಒಂದು 10 ಜನ ಇದ್ದಾರೆ ಸಂಘದವ್ರಿಗೆ. ಅವ್ರಿಗೆಲ್ಲನೂ ಶಾಲು ಮತ್ತು ಹಣ್ಣಿನ ಬುಟ್ಟಿ ಕೊಟ್ಟು ಗೌರವ ಸಲ್ಲಿಸ್ತಿದ್ದಾರೆ. ಹಾಗೆ ಇಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡಿದ್ರು, ಭಾಷಣ ಮಾಡಿದ್ರು. ಆಮೇಲೆ ಎಲ್ಲರೂ ಭಾಷಣ ಮಾಡಿ ಆಮೇಲೆ ಪ್ರೇಮ ಅನ್ನೋರಿಗೆ ಅವ್ರಿಗೂ ಗೌರವ ಸಲ್ಲಿಸಿದ್ರು. ಹಾಗೆ ಯಾರ್ಯಾರು ಡ್ಯಾನ್ಸ್ ಮಾಡಿದರು ಮತ್ತು ಹಾಡು ಹೇಳಿದ್ರು ಅವ್ರಿಗೆಲ್ಲ ಬಹುಮಾನ ಕೊಟ್ಟರು. ಹಾಗೆ ಸ್ನ್ಯಾಕ್ಸು, ಲಘು ಉಪಹಾರ ತರಿಸಿದ್ರು. ಬಿಸಿಬೇಳೆ ಬಾತು, ಕೇಸರಿ ಬಾತು, ಹಾಗೆ ಖಾರ ಬೂಂದಿ. ಎಲ್ಲರಿಗೂ ಬಂದವ್ರಿಗೆಲ್ಲ ಮುಗಿದ್ಮೇಲೆ ಎಲ್ರಿಗೂ ಊಟ ಕೊಟ್ಟರು. ಅಡಿಕೆ ಪಟ್ಟಿ ಎಲೆಯಲ್ಲಿ ಬಿಸಿಬೇಳೆ ಬಾತು, ಕೇಸರಿ ಬಾತು, ಹಾಗೆ ಖಾರ ಹಾಕ್ಬಿಟ್ಟು ಕೊಟ್ಟರು. ಎಲ್ಲರೂ ಕೂತ್ಕೊಂಡು ತಿಂದರು. ಎಲ್ಲ ಕೂತ್ಕೊಂಡು ತಿಂದು ನಾವೆಲ್ಲ ಖುಷಿಯಿಂದ ಮಾತಾಡಿ, ಮತ್ತು ನಮ್ಗೆ ಹಳೆಯ ಫ್ರೆಂಡ್ಸ್ಗಳೆಲ್ಲ ಸಿಕ್ತಿದ್ರು ಅಲ್ಲಿ. ಅವ್ರನ್ನೆಲ್ಲ ಮಾತಾಡಿಸಿ ಸ್ವಲ್ಪ ಹೊತ್ತು, ಎಲ್ಲ ಫ್ರೆಂಡ್ಸ್ಗಳ್ನ ಮಾತಾಡಿಸಿ ಅಲ್ಲೇ ಇದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಯೋಗ ಮಾಡಿದ್ರು ಒಬ್ಬರು ವಯಸ್ಸಾದವರು, 77 ವರ್ಷ ಅಂತೆ ಅವ್ರಿಗೆ. ಅವ್ರು ಡೈಲಿ ಯೋಗ ಮಾಡ್ತಾರಂತೆ. ಅವ್ರು ಯೋಗ ಮಾಡಿದ್ರು. ಅವರು ತುಂಬ ಚೆನ್ನಾಗಿ ಯೋಗ ಮಾಡಿದ್ರು. ಲಾಸ್ಟಿಗೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ರು. ಎಲ್ಲ ಲೇಡೀಸ್ಗಳು, ಬಂದಿರೋ ಅತಿಥಿಗಳು ಎಲ್ಲರ ಜೊತೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ರು. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ. ಧನ್ಯವಾದಗಳು.